ಬೇಕು ಅನ್ನುವ ಹಾಗೆ ಅಲ್ಲಿಯ ವಿವರಣೆಯನ್ನ ಹೇಳ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೆವು. ಎಲ್ಲಾ ದಿಕ್ಕುಗಳಿಗೂ ಒಬ್ಬೊಬ್ಬರನ್ನ ಹೇಳಿ ಒಂದು ಮಾತು ಯಾವಾಗ್ಲೂ ಒತ್ತಿ ಹೇಳಿದ್ದೇನೆಂದ್ರೆ, ನೀವು 1 ತಿಂಗಳೊಳಗ್ ಬರ್ಬೇಕು, ಅಲ್ಲಿ ಏನಾಯ್ತು ಅನ್ನೋದನ್ನ ನನಗೆ ಹೇಳ್ಬೇಕು. ಹೋಗಿ ಮಾತಾಡಿ, ಬಾಯಿ ಬಿಡಿ, ಪ್ರತಿಯೊಬ್ಬರನ್ನು ಕೇಳಿ. ದೊಡ್ಡವರು ಅಂತಾದ್ರೆ ನಮಸ್ಕರಿಸಿ, ಸಾಮಾನ್ಯರು ಅಂತಾದ್ರೆ ಆತ್ಮೀಯತೆಯಿಂದ ಮಾತಾಡಿ, ಚಿಕ್ಕವರು ಅಂತಾದ್ರೆ ಹೀಗೆ ಕೇಳಿ. ಸೀತೆ ಎಲ್ಲಿದ್ದಾಳೆ ಎನ್ನುವುದು ನಮಗೆ ಗೊತ್ತಾಗ್ಬೇಕಷ್ಟೇ. ಎಲ್ಲಾ ಪ್ರಾಣಿಗಳನ್ನು ನೀವು ಕೇಳಬೇಕಾಗತ್ತೆ ಅಂತ ಇಷ್ಟು ಹೇಳಿ ಆದೇಶವನ್ನ ಕೊಡ್ತಾ ಇದ್ರು. ಮತ್ತೆ ಮುಂದೆ ಇನ್ನು ಕೆಲವರನ್ನ ಗುರುತು ಹಿಡಿದು ಮಾತಾಡುತ್ತಾನೆ. ಚೈತನ್ಯ ಅವರು ಹೇಳಿ. ದಿಶಿ ದಿಶ್ಯೇವ ಮಾದಿಶ್ಯ ದಿಶಿ ದಿಶ್ಯೇವಮಾದಿಶ್ಯ ದಿಶಿ ದಿಶ್ಯೇವಮಾದಿಶ್ಯ ಋಷೇಣೇ ಪಶ್ಚಿಮಾಮಪಿ ಪ್ರೇಷಯಾಮಾಸ ಶೀಘ್ರಗಾನ್. ಅದಲ್ವಾ? ಹೌದು, ಪ್ರೇಷಯಾಮಾಸ ಶೀಘ್ರಗಾನ್ ಪ್ರೇಷಯಾಮಾಸ ಶೀಘ್ರಗಾನ್ ಪ್ರೇಷಯಾಮಾಸ ಶೀಘ್ರಗಾನ್ ಬಾಢಮಿತ್ಯುದ್ಧ ಉದ್ಧತಾನ್ ವೀರಾನ್ ಬಾಢಮಿತ್ಯುದ್ಧತಾನ್ ವೀರಾನ್ ಬಾಢ್ಯಮಿತ್ಯುದ್ಧತಾನ್ ವೀರಾನ್ ವಾನರಾನ್ ವಾನರಾಧಿಪ ವಾನರಾನ್ ವಾನರಾಧಿಪ ವಾನರಾನ್ ವಾನರಾಧಿಪ ದಿಶಿ ದಿಶಿ ಏವಮಾದಿಶ್ಯ ಶೀಘ್ರಗಾನ್ ಪ್ರೇಷಯಾಮಾಸ. ಬಾಢಂ ಆಯ್ತು ಇತಿ ಚೆನ್ನಾಗಿ ರಾಮನ ಕೆಲಸಕ್ಕಾಗಿ ಸುಗ್ರೀವನ ಆದೇಶವನ್ನ ಪಾಲಿಸುವ ಹುಮ್ಮಸ್ಸಿನಿಂದ ಉಬ್ಬಿಕೊಂಡ ಕಪಿಗಳ ದೊಡ್ಡ ವೀರರ ಗುಂಪು ಹೊರಟಿತು. ವಾನರಾಧಿಪಃ ಸುಗ್ರೀವಃ ದಿಶಿ ದಿಶಿ ಏವಂ ಆದಿಶ್ಯ ಬಾಢಂ ಇತಿ ಉಕ್ತ್ವಾ ಉದ್ಧತಾನ್ ವಿವೃದ್ಧಾನ್ ಶೀಘ್ರಗಾನ್ ಧೀರಾನ್ ಪ್ರೇಷಯಾಮಾಸ. ಅಂದ್ರೆ ಎಲ್ರೂ ಹೊರಟಿದ್ದಾರೆ, ಅವರವರ ದಿಕ್ಕಿನ ಸಂಕೇತವನ್ನ ಹಿಡಿದುಕೊಂಡು ಹೊರಟು ಬಿಟ್ಟಿದ್ದಾರೆ. ಯಾರೂ ಕೂಡ ಅಯ್ಯೋ ಇದು ನಾವ್ ಮಾಡ್ಬೇಕಾ, ನಮ್ಗಾಗಲ್ಲ, ನಾವ್ ಯಾಕೆ ಮಾಡ್ಬೇಕು, ನಮ್ಗೇನ್ ಸಂಬಂಧ, ನಿಮ್ಗೆ ಏನೋ ಮಾತುಕತೆ ಆಯ್ತು ಅಂದ್ರೆ ನಮ್ಗೇನ್ ಸಂಬಂಧ ಅಂತ ಯಾವುದೇ ತಲೆಹರಟೆ ಮಾತಾಡದೆ ಎಲ್ಲವನ್ನೂ ಅತ್ಯಂತ ಸಹಜವಾಗಿ ಸ್ವೀಕರಿಸಿ ಕರ್ತವ್ಯದ ನೆಲೆಯಲ್ಲಿ ಸೀದಾ ಅವನು ಹೇಳಿದ ದಿಕ್ಕಿನ ಕಡೆಗೆ ಹೊರಟಿದ್ದಾರೆ. ವಾನರಾಧಿಪಃ ಸುಗ್ರೀವಃ ದಿಶಿ ದಿಶಿ ಪ್ರತಿದಿಶಂ ಏವಂ ಏವಂ ರೀತ್ಯ ಈದೃಶ್ಯ ರೀತ್ಯ ಆದಿಶ್ಯ ಅನುಜ್ಞೆ ಆಜ್ಞಾಂ ಕೃತ್ವಾ ಬಾಢಂ ತಥಾಸ್ತು ವಯಂ ಗಚ್ಚೇಮ ಇತಿ ಉಕ್ತ್ವಾ ಬಾಢಮಿತಿ ವಯಂ ಕುರ್ಮಃ ತಥಾಸ್ತು ತತ್ರ ನ ಸಂದೇಹಃ ಇತಿ ಉಕ್ತ್ವಾ ಉದ್ಧತಾನ್ ಅಭಿವೃದ್ಧಾನ್ ವೀರಾನ್ ಶೂರಾನ್ ಶೀಘ್ರಗಾನ್ ವೇಗೇನ ಗಚ್ಚತಾ ವಾನರಾನ್ ಕಪಿವೀರಾನ್ ಪ್ರೇಷಯಾಮಾಸ ಪ್ರೈಷಯತ್. ವಾನರಾಧಿಪನಾದಂತಹ ಸುಗ್ರೀವನು ದಿಕ್ಕುಗಳಿಗೆ ಹೋಗಿ ಅಂತ ಕರೆ ಕೊಟ್ಟೊಡನೆ ಆಯ್ತು ನಾವು ಹೊರಡುತ್ತೇವೆ ಅಂತ ಅಷ್ಟೇ ಉತ್ಸಾಹದಿಂದ ಹೊರಟ ಕಪಿವೀರರನ್ನೆಲ್ಲ ಆಯಾ ದಿಕ್ಕುಗಳಿಗೆ ಕಳುಹಿಸಿದ. ಬಾಢಂ ಅಂದ್ರೆ ಅಂಗೀಕೃತ್ಯ ಅಂತ ಅರ್ಥ, ಆಯ್ತು ಅಂತ ಒಪ್ಪಿಕೊಂಡು ಅಂತ ಅರ್ಥ. ದಿಶಿ ದಿಶಿ ಅದು ಜೋಡಿ ಪದ, ಒಟ್ಟಿಗೆ ಇರುವಂತಹದ್ದು, ಅದು ಬೇರೆ ಬೇರೆ ಅಲ್ಲ. ಸಪ್ತಮಿ ಏಕವಚನ,
ಏವಂ ಅವ್ಯಯ ಆದಿಶ್ಯ ಲೆಪ್ರತ್ಯಂತಮವ್ಯಯಂ ಪ್ರೇಷಯಾಮಾಸ ಲಿಟ್ ಪ್ರಥಮ ಏಕ ಶೀಘ್ರಗಾನ್ ಶೀಘ್ರಂ ಗಚ್ಚಂತೀತಿ ಶೀಘ್ರಗಾಃ ತಾನ್ ಶೀಘ್ರಗಾನ್ पुल्लिंग प्रथमा द्वितीया बहु बाढ़म अव्ययम इति अव्यय उद्धतान तप्रत्यंत शब्दः धान्य धारणे द्वितीया भक्ति बहुवचन वीरान वानरान एरडू ಕೂಡ द्वितीया भक्ति बहुवचन वानराधिपः वानराणाम अधिपः पुल्लिंग प्रथमा एक लक्ष्मी और ಹೇಳಿ विनते गतवत्यैन्द्रीं विनते गतवत्यैन्द्रीं गतवत्येन्द्रीं सुषेणे पश्चिमामपि उत्तराशां शतवलौ रामो मारुतिमब्रवीत् रामो मारुतिमब्रवीत् विनते गतवती ऐन्द्रीं ಅಂದ್ರೆ ಪೂರ್ವ ದಿಕ್ಕು ऐन्द्रीं विनते गतवती पश्चिमां सुषेणे गतवत्यपि उत्तराशां शतवलौ गतवत्यपि रामः मारुतिम् अब्रवीत् ಪೂರ್ವ ದಿಕ್ಕಿನ ಕಡೆಗೆ ವಿನತನು ತೆರಳಲು ಪಶ್ಚಿಮದ ಕಡೆಗೆ ಸುಷೇಣನು ಹೋಗಲು ಉತ್ತರದ ಕಡೆಗೆ ಶತವಲಿ ಎನ್ನುವ ಕಪಿ ಸಾಗಲು ರಾಮನು ಮಾರುತಿಯನ್ನು ಕುರಿತು ಹೀಗೆಂದನು. ಹೇ ವಿನತೆ ವಿನತೆ ಅನ್ನೋದು ಸಪ್ತಮಿ ವಿಭಕ್ತಿ ಏಕವಚನ, ಗತವತಿ ಅಂತ ಅಲ್ಲಿಗೆ ಅನ್ವಯ, ಅದು ಸಪ್ತಮಿ ಏಕವಚನ. ವಿನತೆ ಗತವತಿ ಸತಿ ಐಂದ್ರೀಂ ಅಂದ್ರೆ ಪೂರ್ವಾಂ ದಿಶಂ, ಐಂದ್ರೀಂ ಗತವತಿ ಸತಿ ಸುಷೇಣೆ ಪಶ್ಚಿಮಾಂ ದಿಶಂ ಗತವತಿ ಸತಿ ಶತವಲೌ ಉತ್ತರಾಶಾಂ ಉತ್ತರ ದಿಶಂ ಗತವತಿ ಸತಿ ಶ್ರೀರಾಮಃ ಮಾರುತಸ್ಯ ಅಪತ್ಯಂ ಹನುಮಂತಂ ಏವಂ ಅವೋಚತ್. ವಿನತೆ ಗತವತಿ ಎರಡು ಕೂಡ ಸಪ್ತಮಿ ಏಕ. ಗತವಾನ್ ಗತವಂತೌ ಗತವಂತಃ ಅದರ ಸಪ್ತಮಿ ಗತವತಿ ಗತವತ್ಯೋಃ ಗತವತ್ಸು. ಐಂದ್ರೀಂ ದ್ವಿತೀಯ ಭಕ್ತಿ ಏಕವಚನ, ಸುಷೇಣೆ ಸಪ್ತಮಿ ಏಕವಚನ, ಪಶ್ಚಿಮಾಂ ದ್ವಿತೀಯ ಏಕವಚನ ಅಪಿ ಅವ್ಯಯ, ಉತ್ತರಾಶಾಂ ಅದು ಕೂಡ ದ್ವಿತೀಯ ಭಕ್ತಿ ಏಕವಚನ, ಶತವಲೌ ಸಪ್ತಮಿ ಭಕ್ತಿ ಏಕವಚನ, ಶತವಲಿ ಅಂತ ಶಬ್ದ, ಅವನ ಹೆಸರು ಶತವಲಿ ಅಂತ. ಅವನ ಅಂದ್ರೆ ಪ್ರಯಾಣ ಉತ್ತರದ ದಿಕ್ಕಿಗಿತ್ತು, ಅದು ಮುಗಿದ ಬಳಿಕ ಅಂದ್ರೆ ಉತ್ತರದ ಕಡೆಗೆ ಅವನು ಹೊರಟ ಬಳಿಕ. ರಾಮಃ ಪುಲ್ಲಿಂಗ ಪ್ರಥಮ ಏಕ, ಮಾರುತಿಂ ದ್ವಿತೀಯ ಏಕ, ಅಬ್ರವೀತ್ ಲಂಗ್ ಪ್ರಥಮ ಏಕ, ಬ್ರೂನ್ಯವ್ಯಕ್ತಾಯಾಂ ವಾಚಿ. ಶುಭ ಅವ್ರು ಹೇಳಿ. तात कार्यमिदं कर्तुं त्वं प्रभुर्ना परे क्वचित् विहाय के श्रीवराहं ಉದ್ಧರೇಯುರ್ವಸುಂಧರಾಂ. ತಾತ ಅಂತ ಪ್ರೀತಿಯಿಂದ ಕರೆಯುವ ಶಬ್ದಪ್ಪ, ಇದನ್ನು ನೀನೇ ಮಾಡ್ಬೇಕಪ್ಪ ಅಂತ ಒಂದು ಆತ್ಮೀಯತೆಯಿಂದ ಹೇಳುವಾಗ ತಾತ ಇದಂ ಕಾರ್ಯಂ ಕರ್ತುಂ ತ್ವಂ ಪ್ರಭು,
ನ ಅಪರೇ ಕ್ವಚಿತ್. ಈ ಕೆಲಸವನ್ನ ಮಾಡ್ಲಿಕ್ಕೆ ನೀನೇ ಸಮರ್ಥ, ಬೇರೆ ಯಾರೂ ಅಲ್ಲ. ವರಾಹಂ ವಿಹಾಯ ಕೇ ವಸುಂಧರಾಂ ಕೇ ಉದ್ಧರೇಯು. ವಸುಂಧರಾಂ ಶ್ರೀವರಾಹಂ ವಿಹಾಯ ವಸುಂಧರಾಂ ಕೇ ಉದ್ಧರೇಯು. ಭೂಮಿಯನ್ನ ವರಾಹ ಹೊರದೆ ಬೇರೆ ಯಾರು ಹೊತ್ತಾರು, ಹೇಗೋ ಹಾಗೆ. ಅಂದ್ರೆ ನಾನು ಭೂಮಿಯನ್ನು ಎತ್ತುತ್ತೇನೆ, ನೀನೀಗ ಹೋಗಿ ಸೀತೆಯ ಅಸ್ತಿತ್ವವನ್ನು ತಿಳ್ಕೊಂಡ್ ಬಾ. ಇದಂ ಕಾರ್ಯಂ ಅಂದ್ರೆ ಸೀತಾನ್ವೇಷಣೆಯ ಮಹಾಕಾರ್ಯವನ್ನು ನಿನ್ನ ಹೊರತಾಗಿ ನಡೆಸಬಲ್ಲ ಸಮರ್ಥರು ಪ್ರಭುಹು ನಾಪರೆ, ಬೇರೆ ಯಾರೂ ಇಲ್ಲ, ಬೇರೆ ಯಾರಲ್ಲೂ ಆಗಲ್ಲ. ಅಪರಹ ಕಶ್ಚಿನ್ನ ಕ್ವಚಿನ್ನ, ಎಲ್ಲೂ ಇಲ್ಲ, ಯಾರೂ ಇಲ್ಲ. ಹೇಗೆ ಅಂದ್ರೆ ಅದಕ್ಕೆ ಉದಾಹರಣೆ ವರಾಹ ಭೂಮಿಯನ್ನ ಎತ್ತಿದ ಅಂತ ಕಥೆ ಗೊತ್ತು. ಹೇಗೆ ಭೂಬರಾಹ ಅವನಲ್ಲದೆ ಇದ್ರೆ ಮರಳಿ ತನ್ನ ಕಕ್ಷೆಯಲ್ಲಿ ಭೂಮಿ ಕೂಡುತ್ತಿರ್ಲಿಲ್ವೋ, ಹಾಗೆ ನಿನ್ನ ಹೊರತು ಸೀತೆಯನ್ನು ಹುಡ್ಕೊಂಡು ಬರ್ಲಿಕ್ಕೆ ಬೇರೆ ಯಾರೂ ಇಲ್ಲ. ತಾತ ಸಂಬೋಧನಾ ಪ್ರಥಮ. ಕಾರ್ಯಂ ದ್ವಿತೀಯ ಭಕ್ತಿ ಏಕವಚನ. ಇದಂ ದ್ವಿತೀಯ ಭಕ್ತಿ ಏಕವಚನ. ಕರ್ತುಂ ತುಮನ್ ಪ್ರತ್ಯಯಾಂತಮವ್ಯಯಂ. ತ್ವಂ ಏಕವಚನ. ಪ್ರಭುಃ ಪುಲ್ಲಿಂಗ ಪ್ರಥಮ ಏಕ. ನ ಅವ್ಯಯ. ಅಪರೇ ಪ್ರಥಮ ವಿಭಕ್ತಿ ಬಹುವಚನ. ಕ್ವಚಿತ್ ಅವ್ಯಯ. ವಿಹಾಯ ಲ್ಯಕ್ ಪ್ರತ್ಯಯಾಂತಮವ್ಯಯಂ. ಕೆ ಯಾರು ಬಹುವಚನ, ಅದು ಪುಲ್ಲಿಂಗ ಪ್ರಥಮ ಬಹು ಕಾಹು ಕೆ. ಶ್ರೀವರಾಹಂ ದ್ವಿತೀಯ ಭಕ್ತಿ ಏಕವಚನ. ಉದ್ಧರೇಯು ವಿಧಿಲಿಂಗ್ ಪ್ರಥಮ ಬಹು. ವಸುಂಧರಾಂ ಸ್ತ್ರೀಲಿಂಗ ಪ್ರಥಮ, ಸ್ತ್ರೀಲಿಂಗ ದ್ವಿತೀಯ ಏಕ. ಶ್ರೀ ವೈಷ್ಣವಿ ಹೇಳಿ. ತಸ್ಮಾದೇತೈರುಪೇತಸ್ತ್ವಂ तस्मादेतैरुपेतस्तं तस्मादेतैरुपेतस्त्वं ಗಚ್ಚ ದಕ್ಷಿಣ ದಕ್ಷಿಣಾಂ गच्छ दक्षिणदक्षिणां गच्छ दक्षिणदक्षिणां ದೇಹಿ ದೇವ್ಯೈ ಮದೀಯಂ ತ್ವಂ देहि देव्यै मदीयं त्वं देहि देव्यै मदीयं त्वं ಪ್ರತ್ಯಯಾಂಗುಲೀಯಕಂ प्रत्ययायङ्गुलीयकं ಪ್ರತ್ಯಯಾಂಗುಲೀಯಕಂ प्रत्ययायाङ्गुलीयकं ಏತೈಃ ತ್ವಂ ಉಪೇತಃ ದಕ್ಷಿಣಾಂ ಗಚ್ಚ. ತಸ್ಮಾತ್ ಅಂದ್ರೆ ಹಿಂದೆ ಹೇಳಿದ್ದೇನು, ಪ್ರಭುಹುನ ಅಪರಹ, ನಿನ್ನಷ್ಟು ಸಮರ್ಥ ಇನ್ನೊಬ್ಬ ಇಲ್ಲ. ತಸ್ಮಾತ್ ಅನ್ಯಸ್ಯ ಅಥವಾ ಅನ್ಯೇನ ಅಸಾಧ್ಯತ್ವಾತ್, ಇನ್ಯಾರಿಂದಲೂ ಕೂಡ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಹೇ ದಕ್ಷಿಣ ಅನ್ನುವ ಶಬ್ದದ ಅರ್ಥ ಪರಮಾತ್ಮನೇ ಅವನನ್ನ ಹೆಸರು ಕರೆಯುವುದು ದಕ್ಷಿಣ ಅಂತ. ದಕ್ಷನಾದ ಇನ ನನ್ನ ಜೊತೆಗೇ ಇರ್ತಾನೆ ಅಂತ ಯಾರು ನಂಬಿರ್ತಾನೋ ಒಂದು ದಕ್ಷಿಣ. ಇನ ಅಂದ್ರೆ ಸ್ವಾಮಿ. ದಕ್ಷ ಸಮರ್ಥನಾದ ಪ್ರಭು ನನ್ನೊಡನೆ ಇರ್ತಾನೆ ಅಂತ ನಂಬಿದವನು ದಕ್ಷಿಣ. ಅಂದ್ರೆ ಮತ್ತೊಂದರ್ಥ ಸಮರ್ಥ ಅಂತ. ಹೇಗೆ ಸಮರ್ಥ ಆದದ್ದು ಅಂದ್ರೆ ದೇವರ ರಕ್ಷೆ ನನ್ನ ಮೇಲೆ ಇದೆ ಅಂತ ಗೊತ್ತಿದ್ದವರಿಗೆ ಸಾಮರ್ಥ್ಯ ಬರುತ್ತೆ. ಬೇರೆಯವರಿಗೆ ಸಾಮರ್ಥ್ಯ ಇದ್ರು ಅದು ಯಾವಾಗ ಕೈ ಕೊಡುತ್ತೆ ಗೊತ್ತಿಲ್ಲ. ಆದ್ರೆ ಈ ಸಾಮರ್ಥ್ಯದಿಂದ ಅವನು ವೈಯಕ್ತಿಕವಾಗಿಯೂ ಲಾಭ ಹೊಂದುತ್ತಾನೆ, ಲೋಕದಲ್ಲಿಯೂ ಶ್ರೇಯಸ್ಸನ್ನು ಪಡೀತಾನೆ. ಹಾಗಾಗಿ ಹೇ ದಕ್ಷಿಣಾಂ ಅಂದ್ರೆ ಹನುಮಂತನನ್ನ ಕರೆದು ಹೇಳಿದ್ದು. ತ್ವಂ ಏತೈಹಿ, ನೀ ಈ ಅಂಗದಾದಿಗಳಿಂದ ಉಪೇತಃ ಕೂಡಿದವನಾಗಿ, ದಕ್ಷಿಣಾಂ ದಿಶಂ ಗಚ್ಚ ದಕ್ಷಿಣದ ದಿಕ್ಕಿನ ಕಡೆಗೆ ಸಾಗು. ಮದೀಯಂ ದೇವ್ಯೈ ಮದೀಯಂ ಅಂಗುಲೀಯಕಂ ದೇಹಿ ಕುತಃ ಪ್ರತ್ಯಯಾಯ ದೇಹಿ. ಇದು ರಾಮನ ಕಡೆಯಿಂದಲೇ ಜನ ಬಂದದ್ದು ಅಂತ ಆಕೆಗೆ ವಿಶ್ವಾಸ ಬರಬೇಕು ಅಂದ್ರೆ ನೀನು ಏನಾದ್ರೂ ಒಂದು ಗುರುತು ತಗೊಂಡು ಹೋಗ್ಬೇಕು. ಬೇರೆ ಯಾರಿಗಾದ್ರೂ ಕೊಡ್ಬೋದಿತ್ತು, ಹನುಮಂತನ ಕೈಗೆ ಕೊಟ್ಟು
ದಕ್ಷಿಣದ ಕಡೆಗೆ ರಾವಣ ಹೋಗಿರಬಹುದು ಅನ್ನುವ ಊಹೆ ಬಿಟ್ರೆ ನಿಶ್ಚಯವಾಗಿ ದಕ್ಷಿಣದಲ್ಲಿ ಇದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅವನು ಲಂಕಾಧಿಪತಿ, ಅದು ದಕ್ಷಿಣದಲ್ಲಿದೆ ಅನ್ನುವ ಕಾರಣಕ್ಕೆ ಅವನು ಎಲ್ಲಿ ಬೇಕಾದ್ರೂ ಸೀತೆಯನ್ನು ಅಡಗಿಸಿಟ್ಟಿರಬಹುದು. ಆದ್ರೆ ರಾಮಚಂದ್ರ ಆತನ ಕೈಯಲ್ಲಿಯೇ ದಕ್ಷಿಣದ ದಿಕ್ಕಿಗೆ ಹೋಗುವಂತಹ ನಾಯಕ ನಿಜವಾಗಿ ಅಂಗದಾದಿಗಳು. ಆದ್ರೆ ರಾಮಚಂದ್ರ ನಾಯಕತ್ವವನ್ನ ಕಂಡದ್ದು ಹನುಮಂತನಲ್ಲಿ. ಲೋಕದ ದೃಷ್ಟಿಯಿಂದ ರಾಯಲ್ ಬ್ಲಡ್ ಅಂತ ಹೇಳಿ ಅಂಗದನೇ ಮುಖ್ಯ ನೇತೃವಾಗಿದ್ರು ಕೂಡ ಕಾರ್ಯಕ್ಷಮತೆಯ ದೃಷ್ಟಿಯಿಂದ ಅಂಗದನೇ ಹನುಮಂತನೇ ಮುಖ್ಯ ಆದದ್ರಿಂದ ಹನುಮಂತನ ಕೈಯಲ್ಲಿ ಅಂಗುಲಿಯಕವನ್ನು ಕೊಟ್ಟು ನೀನೇ ಸೀತೆಗೆ ಇದನ್ನು ಕೊಡಬೇಕು ಅಂತ ಹೇಳ್ತಾನೆ. ತಸ್ಮಾತ್ ಪಂಚಮಿ ಏಕ ಏತೈ ಸ್ತ್ರೀಲಿಂಗ ತೃತೀಯ ಬಹು ಉಪೇತಃ ತಪ್ರತ್ಯಯಾಂತ ಶಬ್ದ ತ್ವಂ ದ್ವಿತೀಯ ಪ್ರಥಮ ವಿಭಕ್ತಿ ಏಕವಚನ ಗಚ್ಚ ಲೋಟ್ ಮಧ್ಯಮ ಏಕ ದಕ್ಷಿಣ ಸಂಬೋಧನಾ ಪ್ರಥಮ ದಕ್ಷಿಣಾಂ ದ್ವಿತೀಯ ಏಕ ದೇಹಿ ಲೋಟ್ ಮಧ್ಯಮ ಏಕ ದೇವ್ಯೈ ಚತುರ್ಥಿ ಏಕ ಮದೀಯಂ ದ್ವಿತೀಯ ನನ್ನ ಈ ಉಂಗುರವನ್ನು ದ್ವಿತೀಯ ಏಕ ಮಮ ಸಂಬಂಧಿ ಮದೀಯಂ ತ್ವಂ ಪ್ರಥಮ ಏಕ ಪ್ರತ್ಯಯಾಯ ತಿಳಿಯುವುದಕ್ಕಾಗಿ ಪ್ರತ್ಯಯ ಚತುರ್ಥಿ ಏಕ ಅಂಗುಲೀಯಕಂ ಅಂಗುಲೀಯಕವನ್ನು ದ್ವಿತೀಯ ವಿಭಕ್ತಿ ಏಕವಚನ. ಪ್ರತ್ಯಯಾಯ ಅಂದ್ರೆ ನಂಬಲಿಕ್ಕಾಗಿ, ವಿಶ್ವಾಸ ಹುಟ್ಟಿಸುವುದಕ್ಕಾಗಿ ಪ್ರತ್ಯಯ ಅನ್ನೋ ಶಬ್ದವನ್ನ ಆ ಅರ್ಥದಲ್ಲಿ ಬಳಸುವುದು ಬಹಳ ಇದೆ. ಮೇಘ ಅವರು ಹೇಳಿ. ಇತ್ಯುಕ್ತ್ವಾ ಸಾ ದದೌ ದೀಪ್ತಂ ಇತ್ಯುಕ್ತ್ವಾ ಸ ದದೌ ದೀಪ್ತಂ ದೀಪ್ತಂ ಯಾರು? ಹೇಳ್ತೇನೆ. ರತ್ನಭಾಸಾಂಗುಲೀಯಕಂ 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 ಮಾನಿತಂ ಮಾನಸಸ್ಯೇವ ಮಾನಿತಂ ಮಾನಸಸ್ಯೇವ ಮಾನಿತಂ ಮಾನಸಸ್ಯೇವ ಮಂಡಲಂ ಬಾಲಭಾನುನಾ ಮಂಡಲಂ ಬಾಲಭಾನುನಾ ಮಂಡಲಂ ಬಾಲಭಾನುನಾ. ಇತ್ಯುಕ್ತ್ವಾ ರಾಮಚಂದ್ರ ಹೀಗೆ ಹನುಮಂತನಿಗೆ ಹೇಳಿ ದೀಪ್ತಂ ಅಂಗುಲೀಯಕಂ ದದೌ ರತ್ನದ ಹಾಗೆ ಹೊಳೆಯುವ ಅತ್ಯಂತ ಅಪೂರ್ವವಾದ ಅಂಗುಲೀಯಕವನ್ನ ಹನುಮಂತನ ಕೈಗೆ ನೀಡಿದ. ಅದು ಎಂತಹದ್ದು ಅಂತ ಅನ್ನೋದಕ್ಕೆ ಮಾನಸಸ್ಯೇವ ಮಾನಸ ಸರೋವರದ ಒಂದು ಮಂಡಲದಂತೆ ಅತ್ಯಂತ ಗೌರವಕ್ಕೆ ಪಾತ್ರವಾದಂತಹ ಆ ಒಂದು ಈಗ ತಾನೇ ಹುಟ್ಟಿದ ಸೂರ್ಯನಂತೆ ಕಾಣುವ ಬಾಲಭಾನುನಾ ಮಾನಿತಂ ಸೂರ್ಯನಿಂದ ಮಾನಸ ಸರೋವರದ ಮಂಡಲದಂತೆ ಕಾಣುವ ಅಂಗುಲಿಯಕವನ್ನು, ಅದು ಅಂಗುಲಿಯಕ ವಿಶೇಷಣ, ಬಾಲಭಾನುನಾ ಮಾನಿತಂ ಮಾನಸಸ್ಯೇವ ಮಂಡಲಂ ಅಂಗುಲೀಯಕಂ ದದೌ ರತ್ನಭಾಸಾ ದೀಪ್ತಂ ಬಾಲಭಾನುನಾ ಮಾನಿತಂ ಮಾನಸಸ್ಯೇವ ಮಂಡಲಂ ಅದಾತ್ ಕೊಟ್ಟನು, ದದೌ ನೀಡಿದನು. ಮಾನಸ ಸರೋವರದ ಮಂಡಲದ ಹಾಗೆ ಅತ್ಯಂತ, ಅದು ವಜ್ರ ಅಂದ್ರೆ ಅಥವಾ ರತ್ನ ಅಂದ್ರೆ ಆ ಪರಿಶುದ್ಧವಾದ ನೀರಿನಂತೆ ಅದು ಕಾಣ್ತಾ ಇತ್ತು ಅನ್ನೋದಕ್ಕೋಸ್ಕರ ಮಾನಸಸ್ಯ ಮಂಡಲಂ ಅಂತ ಕರೆದ್ರು. ಈಗದ ಹುಟ್ಟಿದ ಸೂರ್ಯನಂತೆ, ಮಾನಸದ ಮಂಡಲದಂತೆ, ರತ್ನದ ಬೆಳಕಿನಂತೆ ಹೊಳೆಯುವ ಅಂಗುಲೀಯಕವನ್ನು ಕೊಟ್ಟ. 3 ಉದಾಹರಣೆಯ ಮೂಲಕ ಆ ಉಂಗುರವನ್ನ ವಿಶೇಷತೆಯ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಸಹ
ಶ್ರೀರಾಮಚಂದ್ರಃ ಇತ್ಯುಕ್ತ್ವಾ ಏವಮುಕ್ತ್ವಾ ರತ್ನಸ್ಯ ಭಾಸಾ ರತ್ನಭಾಸಾ ಭಾಹ ಅದು ಶಬ್ದ ರತ್ನಸ್ಯ ಭಾಹ ರತ್ನಭಾಹ ತಯಾ ರತ್ನಭಾಸಾ ದೀಪ್ತಂ ಅತ್ಯಂತ ಬೆಳಕಾಗಿರುವ ಬಾಲಃ ಬಾಲಭಾನುಃ ತೇನ ಬಾಲಭಾನುನಾ ಮಾನಸ ಸರೋವರಂ ತಸ್ಯ ಮಂಡಲಂ ಇವ ಮಂಡಲಂ ಮಾನಸ ಮಂಡಲಂ ತೇನ ಮಾನಿತಂ ಗೌರವಪೂರ್ವಕಂ ಸ್ಥಾಪಿತಂ ಯಾರಿಂದ ರಾಮಚಂದ್ರ ತುಂಬಾ ಗೌರವ ಕೊಟ್ಟಿದ್ದ ಉಂಗುಲಿ ಯಾಕೆ ಅದು ಸುಮ್ಮನೆ ಉಂಗುರ ಅಂತ ಹೇಳಿ ಕೈಯಲ್ಲಿ ಸಿಕ್ಕಿದಲ್ಲೆಲ್ಲ ಅದನ್ನು ತಗೊಂಡೋಗುದು ಅಥವಾ ಇನ್ಯಾರ ಕೈಗೆ ಸಿಗುವ ಹಾಗೆ ಮಾಡಿದ್ರೆ ಅದರಿಂದ ತುಂಬಾ ಅನರ್ಥ ಇದೆ. ಯಾರಿಗೂ ಕೊಡುವಂತದ್ದಲ್ಲ. ಆ ಅಂಗುಲಿಯಕಂ ಅದಾತ್ ಅಂಗುಲಿಕವನ್ನು ಕೊಟ್ಟ. ಇತಿ ಉಕ್ತ್ವಾ ಎಣ್ಸಂಧಿ ಇತಿ ಉಕ್ತ್ವಾ ಎರಡು ಅವ್ಯಯ ಉಕ್ತ್ವಾ ತ್ವಾ ಪ್ರತ್ಯಂತಂ ಅವ್ಯಯಂ ಸಹ್ ಪುಲ್ಲಿಂಗ ಪ್ರಥಮ ಏಕ ದದೌ ಲಿಟ್ ಪ್ರಥಮ ಏಕ ದೀಪ್ತಂ ದ್ವಿತೀಯ ಏಕ ರತ್ನಭಾಸ ತೃತೀಯ ಏಕ ಅಂಗುಲೀಯಕಂ ದ್ವಿತೀಯ ಏಕ ಮಾನಿತಂ ದ್ವಿತೀಯ ಏಕ ಮಾನಸಸ್ಯ ಷಷ್ಠಿ ಏಕ ಇವ ಅವ್ಯಯ ಮಂಡಲಂ ದ್ವಿತೀಯ ಏಕ ಬಾಲಭಾನುನ ತೃತೀಯ ಏಕ. ಶ್ರೀದೇವಿಯವರು ಹೇಳಿ. ಅಂಜಲಿಭ್ಯಾಂ ತದಾದಾಯ ಒಂದ್ಸಲಿ ಹೇಳಿ ಆಚಾರ್ಯ. ಹಲೋ, ತದಾದಾಯ ಅಂಜಲಿಭ್ಯಾಂ ತದಾದಾಯ ಯಾರದು ವಯಸ್ಸು? ಪ್ರಾಂಜಲಿ ಸೋಂಜನಾ ಸುತ ಓಮಿತ್ಯುಕ್ತ್ವಾ ಯಯೌ ಯಾಮ್ಯಾಂ ಇನ್ನೊಂದ್ಸಲಿ ಹೇಳಿ ಆಚಾರ್ಯ. ಹೇಮತ್ ಓಮಿತ್ಯುಕ್ತ್ವಾ ಯಯೌ ಯಾಮ್ಯಾಂ ತಾರಜಾಂಬವದಾದಿಭಿಃ ಅಂಜಲಿಭ್ಯಾಂ ಸಹ ಅಂಜನಾಸುತಃ ಆ ರಾಮನ ಮಾತು ಕೇಳಿಸಿಕೊಂಡ ಅಂಜನೆಯ ಮಗ ಪ್ರಾಂಜಲಿಹಿ ಕೈ ಮುಗಿದವನಾಗಿ ಓಂ ಆಯಿತು ಅಂತ ಎರಡೂ ಕೈಗಳಿಂದ ಅವನ ಆದೇಶವನ್ನ ಸ್ವೀಕರಿಸಿ ತಾರಜಾಂಬವದಾದಿಭಿಹಿ ತಾರಜಾಂಬವಂತನೇ ಮೊದಲಾದ ಕಪಿವೀರರ ಜೊತೆಗೆ ಯಾಂ ಯಾಂ ಯಯೌ ಕೇಳಿಸ್ತಾ ಇಲ್ಲ. ದಿಕ್ಕಿನ ಕಡೆಗೆ ಚಲಿಸಿದ. ಅಂಜಲಿಭ್ಯಾಂ ತೃತೀಯ ವಿಭಕ್ತಿ ದ್ವಿವಚನ. ತತ್ ಆದಾಯ ತದಾದಾಯ ಜಸ್ತ್ವ ಆದಾಯ ಲ್ಯಪ್ರತ್ಯಯಾಂತಮವ್ಯಯಂ ಅಂಜಲಿ ಪ್ರಾಂಜಲಿಃ ಪ್ರಥಮ ವಿಭಕ್ತಿ ಏಕವಚನ. ಪ್ರಕೃಷ್ಟೌ ಅಂಜಲಿ ಯಸ್ಯ ಸಹ ಪ್ರಾಂಜಲಿಃ ಸೋ ಪುಲ್ಲಿಂಗ ಪ್ರಥಮ ಏಕ ಸಹ ಅಂಜನಾ ಸುತಃ ಅಂಜನಾಯಾಹ ಸುತಃ ಪುಲ್ಲಿಂಗ ಪ್ರಥಮ ಏಕ. ಓಂ ಅದು ಭಗವಂತನ ನಾಮ. ಇತ್ಯುಕ್ತ್ವಾ ಇತಿ ಉಕ್ತ್ವಾ ಇತ್ಯುಕ್ತ್ವಾ ಎಣ್ಸಂಧಿ
त्वा प्रत्ययन्तम अव्ययम् ययौ लिट् प्रथमा एका यां यां सप्तमी एका द्वितीया एका तारजाम्बवदादिभिः तारश्च जाम्बवांश्च तौ आदि एषान्ते तारजाम्बवन्तौ आदि एषान्ते तारजाम्बवदादय तैः तारजाम्बवदादिभिः पुल्लिंग तृतीया बहु ಮತ್ತೆ ಮುಂದೆ ಚಿಂತನೆಯನ್ನು ನಾಳೆ ಯಾರ್ಯಾರು ಯಾವ್ಯಾವ ದಿಕ್ಕಿಗೆ ಹೋದವ್ರು ಏನಾಯ್ತು, ಎಷ್ಟು ದಿನಗಳಲ್ಲಿ ವಾಪಸ್ ಬಂದ್ರು, ಯಾರಿಗೆ ಶಿಕ್ಷೆ ಆಯ್ತು, ಯಾರು ತಪ್ಪಿಸ್ಕೊಂಡ್ರು ಇತ್ಯಾದಿಗಳೆಲ್ಲ ಮುಂದೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಣಮಸ್ತು. ಆಚಾರ್ಯ, ಇಲ್ಲಿ ನಂಗೆ 2 ಡೌಟ್ ಇದೆ.